ಬಿಜೆಪಿ ಯುವ ಮುಖಂಡ ಮಣಿಕಂಠ ರಾಠೋಡ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿ FIR ಕೂಡ ಮಾಡಿದ್ದಾರೆ. ಯಾವುದೇ ರೀತಿ ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ, ಮುತ್ತರು ಸುಳ್ಳು ಹೋಗಿ ಹೇಳ್ತಿದ್ದಾರೆ ಅಂತೇಳಿ. ಆದರೂ ನೀವು ಇವತ್ತು ಹೇಳ್ತಾ ಇದ್ದೀರಲ್ಲ, ಅವ್ರ ಮಾತಿಗೇನು FIR ಅದನ್ನ ಅದಕ್ಕೆ ನೀವು ಸ್ಪಂದನೆ ಮಾಡೋದತ್ತ? ದೌರ್ಜನ್ಯಕ್ಕೆ ನಾ ಏನು ಯಾರಿಗೇನು ಕೆಟ್ಟ ಮಾಡಿ ಮಠಕ್ಕೆ ಬರಕತ್ತಾರ ಮಂದಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳ್ಸಾಕತ್ತೀನಿ. ಸುಮ್ಮನೆ ದೌರ್ಜನ್ಯ ಅಂದ್ರೆ ಯಾರಿಗೇನು ಕೆಟ್ಟ ಮಾಡಿರ್ಬೋದಲ್ಲ, ಹೌದಲ್ಲ? ಅವರು ಏನೈತಿ ಯಾರು ಹೇಳಿರ್ತಾರ, ಅವ್ರು ತಿಳಿಯೋರು ಮಾತು. ಅವರು ದೊಡ್ಡ ಲೀಡ್ರ್, ಒಳ್ಳೆ ಲೀಡ್ರರ, ನಮ್ಮ ಬಗ್ಗೆ ಮಾತಾಡಾರ, ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಒಂದ್ಸಲ ಮಠಕ್ಕೆ ಬಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ಏನೋ ಅನ್ನೋದು ತಿಳಿತದ, ಹೌದಲ್ಲ? ಈಗ ಲಕ್ಷಣ ಗಟ್ಟಲೆ ಮಂದಿ ಬಂದಾರ, ಸಾವಿರ ಗಟ್ಟಲೆ ಮಂದಿ ಬಂದಿರ್ತದ. ಸುಮ್ ಬರಲ್ಲ, ಏನು ಶಕ್ತಿ ಇದ್ದಲ್ಲಿ ಬರ್ತಾರಲ್ಲ. ವ್ಯರ್ಥ ಹೆಂಗೆ ಬರ್ತಾವ ಮಂದಿ? ಏನು ಶಕ್ತಿ ಆದ ಈ ಜಾಗದಾಗ ಅಂತಂದ್ರೆ ಜನ ಬರ್ತಾರ, ಇಲ್ಲಾರ್ದು ಹೆಂಗೆ ಬರ್ತಾರ? ಅದು ಹಣ ವಸೂಲಿ ಮಾಡ್ತಾ ಇದಾರೆ ಅಂತ ಆರೋಪ ಮಾಡ್ಯಾರ. ನೋಡ್ರಿ, ಈಗ ನೋಡ್ರಿ, ನನ್ನಂಗ ಮಠಗಳು ಮಂದಿರಗಳು ಎಷ್ಟು ಅವ್ರಿ? ನನ್ನಂಗ ಮಠ ಮಂದಿರ ಎಷ್ಟಾದ್ರಿ? ನಾನೇ ಯಾಕ ನೋಡ್ರಿ, ನನಗೆ ಧರ್ಮ ಅನ್ನೋದಿಲ್ಲ. ಶರಣರಿಗೆ, ಸಂತರಿಗೆ, ಸಾಧುಗಳಿಗೆ, ದೇವ್ರವ್ರಿಗೆ, ದಿಂಡ್ರವ್ರಿಗೆ ಧರ್ಮ ಅನ್ನೋದೇ ಇರಲ್ಲ. ನಮಗೆ ಅಂತ ಯಾಕ್ರಿ? ಇಲ್ಲ, ನಾವು ಏನು ಮಾಡ್ತೀವಿ, ಮಠದಾಗ ಬಂದ್ರೆ ಆಶೀರ್ವಾದ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಗದಿಗೆ ಮೇಲೆ ರೊಕ್ಕ ಇಟ್ರಿ, 100 ಇಟ್ರ, 50 ಇಟ್ರ, 200 ಇಟ್ರ, 100 ಇಟ್ರ, ಇವೆಲ್ಲ ರೊಕ್ಕ ನನಗೆ ಮನೆ ಸಂಸಾರ ನಡೀತದ? ನಡೆಯಲ್ಲ. ಈಗ ಜನ ಪಟ್ಟಿ ಕೊಡಕತ್ತದ, ಅವು ಮಠ ಕಟ್ಟಾಕತ್ತೀವಿ, ಗುಡಿ ಕಟ್ಟಾಕತ್ತೀವಿ, ವೈದ್ಯಪ್ಪ ನಾನು ಮನೆ ಸಂಸಾರಕ್ಕೆ ಹಾಕಾಕತ್ತೀನ? ಇಲ್ಲ. ಆದಷ್ಟು ಬೇಗ ಈಗ ವೃದ್ಧಾಶ್ರಮ ಅಂತೇಳಿ ಸರಿನಿ, ಅಲ್ಲಿ ಎಲ್ಲ ಪಬ್ಲಿಕ್ ಕೇಳ್ರಿ. ನಾನು ಏನಿದ್ದೀನಿ ಅನ್ನೋದು ಪಬ್ಲಿಕ್ ಹೇಳ್ಕೊಡ್ತಾನೆ. ನಾ ಏನು ನನ್ನ ಬಗ್ಗೆ ಏನು ಹೇಳಲ್ಲ. ಇಲ್ಲ, FIR ಆಗಿದಲ್ರಿ ನಿಮ್ಮ ಮೇಲೆ? FIR ಎದಕ್ಕೆ ಆಗ್ಯದ್ರಿ? FIR ಎಲ್ಲಿ ಆಗ್ಯದ? ಎದಕ್ಕೆ ಆಗ್ಯದ? FIR ಮಾಡ್ಯಾರ ನೆಲಗಿ ಸ್ಟೇಷನ್ ಅಲ್ಲಿ FIR ಆಗಿದೆ ಅಂತ ನಿಮ್ಮ ಮೇಲೆ ಕರೆದಿರೋರು, ಸ್ಟೇಷನ್ದವ್ರು ಕರೆದಿರು. ನೋಡ್ರಿ, ನಮ್ದು ಅಂಶ ಪರಂಪರೆ ಹಿಡಿದದ, ಹೌದಾ? ಯಾರಿಗಿರೋ ಅನ್ಯಾಯ ಆಗಿತ್ತು ಮಾಡಿತ್ತು ನಮ್ಮ ಮೇಲೆ FIR ಆಗ್ತದ, ಹೌದಾ? ಏನು ಮಾಡ್ಯಾರ FIR ಆಗ್ಯದ ಅಂದ್ರೆ ಅದು ನೀವು ಈಗ ಹೆಂಗೆ ಹೇಳ್ತೀನಿ ಅಂದ್ರೆ ಅದು ಯಾರು ಹೇಳ್ತಾರೆ ಕೆಲವೊಬ್ರು, ಅದೇ ನಾ ತೆರಿಗೆ ಕೆಡ್ಸ್ಕೊಂಡು. ಮೊನ್ನೆ 12 ವರ್ಷದ ಬಾಲಕಿಗೆ ಒಂದು 9-10 ವರ್ಷದ ಮಾತು ಬರ್ತಿರ್ಲಿಲ್ಲ ರೀ. ಇಲ್ಲ, ನಮ್ಮ ಒಂದು ದೇವಸ್ಥಾನಕ್ಕೆ ಬಂದ ಮೇಲೆ ಈಗ ಅಜ್ಮೀರ್ ಹೋಗ್ತೀವಿ, ಈಗ ಎಲ್ಲಿ ಹೋಗ್ತೀವಿ, ಏನು ಬರ್ಕೋತೀವಿ? ಹೌದಪ್ಪ, ನಮ್ಮ ಮಕ್ಳು ಅಲ್ಲಪ್ಪ ದೇವ್ರಿಗೆ ಏನು ಮಾಡ್ತೀವಿ ಅಂತ ಬೇಡ್ಕೋತೀವಿ. ಮತ್ತೊಂದು ಕಡೆ ಏನು ಹೋಗ್ತೀವಿ, ನಮ್ಗೆ ಒಳ್ಳೇದಲ್ಲಪ್ಪ ದೇವ್ರಿಗೆ ನಾ ಏರಿ ಬಂಗಾರ ಏರಿಸ್ತೀನಿ ಏನು ಅಂತ ಬೇಡ್ಕೋತೀವಿ. ನೋಡ್ರಿ, ಅವ್ರವ್ರ ನಂಬಿಕೆ, ಅವ್ರವ್ರ ವಿಶ್ವಾಸ. ನೋಡ್ರಿ, ಮುಸ್ಲಿಂ ಸಮಾಜದವರು ಅವರು ಒಂದು ಖಾಜಾ ಅಂತ ಕಾಣ್ತಾರ, ಹಿಂದೂ ಸಮಾಜದವರು ಶಿವ ಅಂತ ಕಾಣ್ತಾರ. ನಮ್ಮ ಪ್ರಶ್ನೆ ಏನಂದ್ರೆ ಸುಮಾರು 10 ವರ್ಷಗಳಿಂದ ಅವರಿಗೆ ಮಾತು ಬರ್ತಿರಲಿಲ್ಲ ಸರ್, ನಿಮ್ಮಲ್ಲಿ ಬಂದ ಮೇಲೆ ಬಂದಿದೆ. ಈಗ ನಂದ ತಿಳಿರಲ್ಲ, ದೇವ್ರ ಶಕ್ತಿ ಅಂತ ಹೇಳಿನಿ. ದರ್ಗಾದಿಂದ ಆಗ್ಯದಲ್ಲ, ನನ್ನಿಂದ ಎಲ್ಲ ಆಗ್ಯದ ತಿಳಿ. ನಾನು ನಿಮ್ಮಂಗೆ ಮಾನವ ಇದ್ದೀನಿ, ನನ್ನಂಗೆ ನಿಮ್ಮಂಗೆ. ಈಗ ನನಗೂ ರಕ್ತಾನೆ ಅದ, ನಿಮ್ಗೆ ಹ್ಯಾಂಗ ಮ್ಯಾಗ ರಕ್ತ, ನನ್ನ ಮ್ಯಾಗ ರಕ್ತಾನೆ ಅದ. ನಾ ಇಲ್ಲಿ ಕೂತು ಈ ದೇವ್ರ ಜಾಗದಾಗ ನಿಮ್ಗೆ ನಿಂಬೆಹಣ್ಣು ಆಧಾರ ಕೊಡ್ಬೋದು ಹೋಗವ. ಇಲ್ರಿ, ವಿಜ್ಞಾನ ಕ್ಷೇತ್ರಕ್ಕೆ ಸವಾಲ್ ಆಗ್ತಿರಲ್ಲ, ಅದು ದೊಡ್ಡ ಎಕ್ಸ್ಪ್ರೆಸ್ನೇ ಇವತ್ತ ಎಲ್ಲಾ ಕಡೆ ಚರ್ಚೆ ಆಗ್ತಿರೋದು ಈ ವಿಷಯ ಏನಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಸವಾಲ್ ಆಗ್ತಾ ಇದ್ದಾರೆ. ದೇವ ಮಾನವ ಅಂತ ಹೆಸರು ನೀವು ಕೊಟ್ಟಿರಿ ನಮಗೆ, ರಶೀದ್ ಮುತ್ಯ ಅಂತ. ಎದಕ್ಕೆ ಕೊಟ್ಟಿರಿ? ಅದು ವಿಜ್ಞಾನಕ್ಕೆ ಸವಾಲ್ ಹಾಕಿಲ್ಲ ಎಂದು ನಾನೇ ಭಾರಿ ಯತ್ನ ಎಂದು ಒಂದಿಲ್ಲ. ಡಾಕ್ಟರ್ ಸವಾಲ್ ಹಾಕ್ರಿ, ವಿಜ್ಞಾನ ಸವಾಲ್, ವೈದ್ಯಕೀಯ ಲೋಕಕ್ಕೆ ಸವಾಲ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನನ್ನ ಬಾಯಿಲಿಂದ ನಾನು ಏನು ಹೇಳಾಕತ್ತೀನಿ, ಕ್ಯಾನ್ಸರ್ ಪೇಷಂಟ್ಗೆ ನಾ ಬಾ ಅಂತವ ನನ್ನ ದರ್ಗಾಕ್ಕೆ. ಜಸ್ಟ್ ಈಗ ಯಾರ್ಯಾರು ಬಂದಾರ ಭಕ್ತಾದಿಗಳು, ಅವರು ಅವರಾಗಿ ಬರ್ತಾರ ನನ್ನ ದರ್ಗಾಕ್ಕೆ. ನಿಂಬೆಹಣ್ಣ ಆಧಾರ, ನಿಂಬೆಹಣ್ಣ ಅದು ಮಂತ್ರಶಿ ಕೊಟ್ಟು ಬಿಡ್ತೀನಿ. ಅವ್ರು ದೇವ್ರ ಶಕ್ತಿ, ಹೌದಲ್ಲ? ಅವ್ರು ಬರೋದಕ್ಕೆ, ಅವ್ರಿಗೆ ಒಳ್ಳೇದಾಗೋದಕ್ಕೆ. ಒಳ್ಳೇದಾದ ಮೇಲೆ ಅವ್ರು ಏನು ಮಾಡ್ತಾರೆ, 10 ಮಂದಿ ಹೇಳ್ತಾರೆ, ಮುತ್ತನ ಬಲ್ಲಿ ನಾವು ಹೋಗಿದ್ದೆವು, ನಮ್ಮ ಕಮ್ಮಾಯ್ತು, ನೀವು ಹೋಗ್ಬರಿ ಅಂತ ಹೇಳ್ತಾರೆ. ಅದು ಎಲ್ಲ ಬಿಟ್ಟು ನಾನೆಲ್ಲಿ ನನ್ನ ಬೈಲಿಂದ ಹೇಳಲ್ಲ. ಈಗ ಮಕ್ಳ ಕಾಲಕ್ಕೆ ಬರಾಕತ್ತಾರ ಮಂದಿ, ಒಂದು 10 ಮಂದಿ ಒಳ್ಳೇದಾಗಿತ್ತು, 10 ಮಂದಿ 20 ಮಂದಿ 20 30 ಮಂದಿ ಹರಡೋದೇ ಆಗ್ತದೆ. ಇಲ್ಲ, ಈ ಹಿಂದೆ ಜೇವರ್ಗಿ ಸುದ್ದಿ ನಂಬರ್ ನ್ಯೂಸ್ ಚಾನಲ್ ನೀವು ನೀರು ಹಾಕಿ ಬೈಕ್ ಓಡಿಸ್ತೀರ ಅಂತಕ್ಕಂಥದ್ದು ಒಂದು ವಿಡಿಯೋಗಳು ವೈರಲ್ ಆಗಿದೆ. ನೋಡ್ರಿ, ಪವಾಡಗಳು ಆಕಸ್ಮಿಕ, ಅದು ಡಂಬರಾಟ ಅಲ್ಲ, ಹೌದಾ? ಈಗ ಕೆಲವೊಂದು ಶರಣರಾರ, ಕೆಲವೊಂದು ಸಂತರಾರ. ನಾನು ಒಬ್ಬ, ನನಗೇನು ಮಾಡ್ಬಿಟ್ರ, ಹಿಂದೂ ಮುಸ್ಲಿಂ ಅಂತ ಟಾರ್ಗೆಟ್ ಮಾಡಕತ್ತಾರ. ನಾನು ನನಗೆ ಧರ್ಮನೇ ಇಲ್ಲ, ಧರ್ಮ ಅನ್ನೋದಿಲ್ಲ ನನಗೆ. ನಾನು ಹಿಂದೂಳಾಗಿದ್ದೀನಿ, ಮುಸ್ಲಿಮ್ದಾಗಿದ್ದೀನಿ, ಕ್ರಿಶ್ಚನ್ದಾಗಿದ್ದೀನಿ. ಯಾವ ಧರ್ಮದವ್ರು ಬರ್ತಾರೆ ಎಲ್ಲರೂ ಬರಕತ್ತೀನಿ ನಾನು. ಅಂದ್ರೆ ಇವಾಗ ಬೈಕ್ ತಂದ್ರೆ ನೀವು ನೀರು ಹಾಕಿ ಓಡಿಸ್ತೀರ? ಅಲ್ರಿ, ಆಕಸ್ಮಿಕ ಪವಾಡಗಳು ಆಕಸ್ಮಿಕ. ನೀರು ಹಾಕಿ ಓಡಿಸ್ತಾರೆ. ನಮ್ಗೆ ಬೇಕಾದಾಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನಾನು. ಈಗ ಒಂದು ದೇವ್ರ ಹಳೆಯ ಪವಾಡ ಅದ. ಈಗ ನಮ್ಮ ಖಾಜಾ ಗರೀಬ್ ನವಾಜ್ ಅವ್ರ ಪವಾಡಗಳವ. ಒಂದು ಕಲ್ ಮ್ಯಾಲಿನ ಬರೋ ಟೈಮ್ ಬಟ್ಲಿನ ನಿರ್ದೇಶಿಸದ. ಮತ್ತು ಕೆಲವೊಂದು ಶರಣರು ಇಂಥ ದೊಡ್ಡ ಪವಾಡವ, ಅದೇ ರಿಪೀಟ್ ಮಾಡಿದ್ರೆ ಏನು ಮಾಡ್ತಾರ? ಹೌದಲ್ಲ? ಇಲ್ಲ, ಪವಾಡ ಆಗ್ಬೇಕಲ್ಲ, ಮತ್ತೆ ತಮ್ಮಿಂದ ಆಗಿದ್ದಲ್ಲ. ಇಲ್ರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಪವಾಡಗಳು ಆಕಸ್ಮಿಕ, ಹೌದಾ? ಪವಾಡಗಳು ಆಕಸ್ಮಿಕವಾಗಿ ಆಗಿದ್ದು. ನೀ ಅದೇ ಮಾಡು ಮುತ್ತೆ ಅಂದ್ರೆ ನಾನು ದೇವ್ರು ಹೇಳ್ಕೊಡ್ಬೇಕು, ನಾ ಮಾಡ್ಬೇಕಲ್ರಿ. ಮತ್ತಂದ್ರೆ ಇದೆಲ್ಲ ಸುಳ್ಳು ಅಂತ ಹೆಂಗೆ ಸುಳ್ಳು ಅರ್ಥ ಆದ್ರಿ? ಮತ್ತೆ ಈಗ ಓಡಿಸ್ಬೋದಲ್ಲ ಪವಾಡ? ನಾನು ಏನು ಹೇಳಕತ್ತೀನಿ, ಈಗ ನೋಡ್ರಿ, ಅವ್ನು ಒಳಗೆ ಕೂತವ ಭಗವಂತ. ಆ ಭಗವಂತ ನನಗೊಂದು ಮಾತು ಕೇಳ್ತಾನೆ. ಈಗ ಏನು ಹೇಳ್ತಾನಪ್ಪ, ಹೌದಪ್ಪ ಎಲ್ಲೋ ಮಂದಿ ಒಳ್ಳೇದು ಮಾಡಿ ಕಳಿಸಪ್ಪ, ಮಾಡಿ ಕಳಿಸ್ಬೇಕು. ಈಗ ಬ್ಯಾಡ ಅಂದ್ಬಿಡ್ತಾನ್ರಿ. ಈಗ ಬೇಡ ಹೆಂಗಂತಾರ್ರಿ? ಈಗೆಲ್ಲ ಬೈಕ್ ನ ಓಡಿಸ್ರಿ ಹಂಗಲ್ರಿ ಅಪ್ಪ. ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ದರ್ವಾಕ್ಕೆ 1000 ಜನ ಬರಾಕತ್ತ, ಯಾರಿಗೊಬ್ರು ಒಳ್ಳೇದಾಗಿರ್ತದೆ. ಒಳ್ಳೇದಾದ ತಕ್ಷಣ ಅವ್ರೇನು ಕೇಳ್ತಾರೆ, ಬಂದು ನನಗೆ ಅಪ್ಪರು ಇವ್ರಿಗೆ ಮಕ್ಕಳಾಗಿವ್ರಿ, ನನಗೆ ಯಾಕಾಗಿತ್ತು? ಇನ್ನು ಹಣೆ ಬರ,
ಹೌದ್ರಿ ಅಂದ್ರೆ ನೀವು ಇರ್ಲಿಲ್ಲ ಅಂದ್ರೂ ಆಗ್ಬೋದಲ್ರಿ ಹಣೆ ಬರ ಅಂದ್ರ ನೀವು ಹೇಳಿಲ್ಲ ದೇವ್ರ ಅಂದ್ರೆ ಶಕ್ತಿ ರೀ ಸರ. ಈಗ ನೀವು ಮೀಡಿಯಾದವ್ರನ್ನ ಬಂದು ಕೇಳಾಕತ್ತೀರಿ, ನಾನು ದೇವ್ರ ಶಕ್ತಿ ಅಂತ ಹೇಳೋವ, ನನ್ನ ಶಕ್ತಿ ಇಲ್ಲ, ನಾನು ಒಬ್ಬ ಸಾಮಾನ್ಯ ಮನುಷ್ಯ ಸಾಕ. ಅಲ್ರಿ ಮಿತ್ರ, ನೀವು ಒಂದು ವಿಡಿಯೋದಲ್ಲಿ ಹೇಳಿದಿರಿ 8 ಇಲ್ಲ 9 ವರ್ಷ ಆದ್ರೂ ನಾನು ಮಕ್ಕಳು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಹೇಳಿದಿರಿ. ಇವಾಗ ಒಬ್ಬರು ಆಗಿಲ್ರಿ ಅದ. ಈಗ ಈಗ ನೋಡ್ರಿ, ಈಗ ಈಗ ಪ್ರೆಸೆಂಟ್ ಆಗಿ ಅವ್ರೊಬ್ಬರು ಮೇಡಮ್ ಅರ, ಈಗ ನೋಡ್ರಿ ನೋಡ್ರಿ ಇಲ್ಲ ಆಗಿಲ್ಲ ಅಂತ ಮಾನ್ಯ ನಮ್ಗೆ ಅಲ್ಲಿ ಮಾಡಿದ್ರಿ ಜವಾರಿಗೆ ನೋಡ್ರಿ ಸರ. ಓ ಸರ 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 ನಾ ಏನು ಬಾಂಡ್ ಪೇಪರ್ ಮಾಡಿ ತಯಾರು ಮಾಡ್ಕೊಂಡು ಗೊತ್ತಿಲ್ಲ. ಬಾಂಡ್ ಪೇಪರ್ ಆದಪ್ಪ ನಿಮ್ಗೆ ಆತದಂತೆ ನಾ ಯಾರಿಗೆ ಹೇಳಲ್ಲ. ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇಟ್ರೆ ನಿಮ್ಗೆ ಆತತ್ ಹೇಳೋಣ. ಇಷ್ಟೇ ನನ್ನ ಮಾತು. ಈಗ ಇದ್ರಕ್ಕಿಂತ ಜಾಸ್ತಿ ಮಾತಾಡಲ್ಲ. ಹೇಳಿಲ್ಲ ಅಂದ್ರೂ ಆಗುತ್ತೆ, ನಿಂಬಲ್ಲಿ ಬರಲಿಲ್ಲ ಅಂದ್ರೆ ಆಗ್ತದೆ. ವಿಶ್ವಾಸ ಇಟ್ರೆ ದೇವ್ರ ಮೇಲೆ ಬರ್ಬೇಕಲ್ರಿ. ಈ ಇಮಾಮ್ ಕಾಸಿಂ ಭಟ್ರಿಗೆ ಮುತ್ತಿನ ಮೇಲೆ ವಿಶ್ವಾಸ ನಂಬಿಕೆ ಇಲ್ಲೇ ಬಂದ್ರೆ ಆಗ್ತಾರೆ. ಅಲ್ಲಿ ಅವ್ರ ದೇವ್ರು ಒಲಿಬೋದಲ್ರಿ. ನೋಡ್ರಿ ಅವ್ರವ್ರ ಭಕ್ತಿ ರೀ. ನೀವು ಅಲ್ಲಾಗ ನಂಬ್ರಿ, ಶಿವಾಗ ನಂಬ್ರಿ, ಅವ್ರ ಭಕ್ತಿ. ನನ್ನ ಬಲ್ಲಿ ಮಾತು ಯಾರಿಗೆ ಹೇಳಲ್ಲ, ನನ್ನ ಬಲ್ಲಿ ಮಾತು ಯಾರಿಗೆ ಹೇಳಲ್ಲ. ಹುಡುಗರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಕತ್ತಾರ, ಅವ್ರ ಮುಖಾಂತರ ಏನಾಗತ್ತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಡಾಕತ್ತದ. ಈಗ ನೋಡ್ರಿ ನನ್ನ ಬಲ್ಲೇ ಬರ್ರಿ, ನನ್ನ ಬಲ್ಲೇ ಒಳ್ಳೇದು ಮಾಡ್ತಾರ ನಾ ಯಾರಿಗೂ ಹೇಳಲ್ಲ. ಮತ್ತೆ MBBS ಮುಗಿಸಿದಿರ ತಾವು, ಯಾರು ಹೇಳ್ರಿ? ಮತ್ತೆ ಬ್ಲೌಸ್ ಹಾಕಿ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಈಗ ನೋಡ್ರಿ ಗ್ಲೌಸ್ ಎದಕ್ಕೆ ಹಾಕೊಂಡಿದ್ದೆ ಅಂತಂದ್ರೆ, ಕೆಲವೊಂದು ಒಳಗ ಪೇಷಂಟ್ಗಳು ಬರ್ತೀವಿ. ಈಗ ಒಂದು ಮುಟ್ಲಿಂದ ಒಬ್ರಿಗೆ ಮುಟ್ಟದ ಅಂತ ಹೇಳಿ ಆ ಗ್ಲೌಸ್ ಹಾಕೊಂಡಿದ್ರಿ. ಒಬ್ಬ ಶಾಣೆ ಮನುಷ್ಯ ನಮ್ಗೆ ಹೇಳಿದ್ರಿ, ಅಪ್ಪ ಗ್ಲೌಸ್ ಹಾಕೋರಿ, ಯಾರಿಗೆ ಟಚ್ ಆಯ್ತು ನಿಮಗೇನು ಹರಡುತ್ತೆ. ಅದು ನೀವೆಲ್ಲ ನೀವು ಅಪರಾಧ ಮಾಡ್ಕೊಂಡು ನಾ ಏನು ಮಾಡಿ ಸರ್. ತಾವು ಆಯುರ್ವೇದಿಕ್ ಕೆಲವು ಕೊಡ್ತಿದ್ರಿ. ಈಗ ನೋಡ್ರಿ ಸರ, ಅದರಿಂದ ಈಗ ಒಂದು ಕಾಮಿಡಿ ಸರ ನೋಡ್ರಿ ಸರ, ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನಾನು. ಸಹಜವಾಗಿ ಭಾರತ ಸಂಸ್ಕೃತಿ ಒಳಗ ತಪ್ಪಲ ತೊಡ ಆ ಬೇನ್ ತಪ್ಪಲ ಕೊಡಿದ್ರೆ ನಮ್ಗೆ ಆರೋಗ್ಯ ಸಮಸ್ಯೆ ಅದ. ಬೇನ್ ತಪ್ಪಲ ತೊಗೊಳ್ಬ ತಿನ್ನೋಣ, ಅದೇ ಆಗೇ ಆಗ್ತಾರೆ. ನಾ ಏನು ಯಾರಿಗ್ರೆ ಎಫೆಕ್ಟ್ ಜಾಸ್ತಿ ಆಗತ್ತೆ ಅಲ್ಲ ರೀ ಸರ, ನಾ ಎಫೆಕ್ಟ್ ಗರ್ಭಕೋಶಕ್ಕೂ ಆಗ್ಯದ ಸರ. ನೋಡ್ರಿ ಒಬ್ಬರು ಹೇಳ್ತಾರೆ, ನೋಡ್ರಿ ಯಾರೇ ಹೇಳಕ್ಕ, ನನಗೆ ಯಾರಂತ ಗೊತ್ತಿಲ್ಲ, ಒಬ್ರು ಯಾರೇ ಹೇಳಕ್ಕ ನೋಡ್ರಿ, ಅವರು ನೇರ ಬಂದ್ಬೇಕು. ಹಂಗೇನೇ ನನ್ನ ಮೇಲೆ ಇದ್ರೆ ಸೀದಾ ಸಂಶಯ ಬಂದು ಕೇಳಲ್ಲ. ಅದೆಲ್ಲ ಬಿಟ್ಟು ನಾ ಇದು ಮಾಡ್ಕೊಂಡಿದ್ವಿ. ಭಕ್ತರು ಬರಗತ್ತ ಒಳ್ಳೇದಾಗ ಮೊನ್ನೆ ಮತ್ತೆ ಜನರ ಬಾಯಿಲಿಂದ ಕೇಳಿ. ಮೊನ್ನೆ ಮಣಿಕಂಠ ರಾಠೋಡ್ ಅವರು ಮತ್ತೆ ನಿಮ್ಮ ಮೇಲೆ FIR ಹರಿಸಿದ್ರಲ್ರಿ? FIR ಹರಿಸಿದ್ರು ಸರ್. ನಾ ಏನು ಫಸ್ಟೇ ನಡಾಪುರಿಗೆ ಸ್ವಲ್ಪ ತರಾಟೆ ತಗೊಂಡ್ರು. ನಾನೊಂದು ಪ್ರಶ್ನೆ ಕೇಳ್ತೀನಿ ಹೇಳಿ. ಈಗ ನೋಡ್ರಿ ಅವ್ರು FIR ಮಾಡಿದ್ರು, ನಾವು ಹೋಗಿವಿ ಸ್ಟೇಷನ್ಗೆ, ನಾವು ಇದ್ದಿದ್ದು ಹೇಳಿ ಬಂದೀವಿ. ಇಲ್ರಪ್ಪ ನಮ್ದು ಏನೂ ಇಲ್ಲ ಅಂತ ಹೇಳಿ ಬಂದೀವಿ. ನಾವು ನೋಡ್ರಿ ಹಿಂದೂ ಮುಸ್ಲಿಮ್ ಅನ್ನೋದಲ್ರಿ, ನಾವು ದನದ ಕಂಡ ತಿಂತೀವಿ, ನಾವು ದನದ ಕಂಡ ತಿನ್ನೋದು ನೋಡ್ಯಾರ ಏನು? ಹೌದಾ? ಇಲ್ಲ, ಒಂದು ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ಅದಕ್ಕೆ ನೀವು ಉತ್ತರ ಕೊಡ್ತೀರಾ? ನಾ ದನದ ಕಂಡ ತಿಂತೀನ ಅಂತ ಹೇಳಿದ್ರೆ ಆರೋಪಿಸ್ತಾರ್ರಿ, ಅದಕ್ಕೆ ಕೇಳಕತ್ತಿಲ್ಲ ಸರ. ನೋಡ್ರಿ ಅವರು ನಮ್ಮವ್ರೆ, ನೀವು ನಮ್ಮವ್ರೆ, ನೀವು ಭಕ್ತರೇ, ಅವರು ಭಕ್ತರೇ. ನೋಡ್ರಿ ನಿಂದಕರು ಇರಬೇಕು, ನಿಂದಕರಿದ್ದಾಗೆ ಜಗತ್ತು. ಎಂಥ ಶಿರ್ಡಿ ಸಾಯಿಬಾಬಾ ಹೋಗಿದ್ದಿಲ್ರಿ. ಅವಾಗ ಮೀಡಿಯಾ ಇದ್ದಲ್ಲ, ಏನೂ ಇದ್ದಿಲ್ಲ. ಈಗ ಮೀಡಿಯಾ ಬಂದ್ಬಿಟ್ಟದ, ನೀವು 4 ಮಂದಿಗೆ ತಿಳಿಸ್ತೀರಿ. ಹೌದಲ್ಲ? ಅದು ಪ್ರಶ್ನೆ. ಅದು ಬಿಟ್ಟು ನಾನು ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಕೇಳ್ಕೊಂಡು, ಹೌದಾ? ಮತ್ತೆ ಜನರ ಬಾಯಿಲಿಂದ ಕೇಳ್ರಿ, ಮತ್ತೆ ವಿಡಿಯೋ ಮಾಡ್ತಿರಲ್ರಿ ನೀವು. ನಿಮ್ಮಲ್ಲಿ ಅವ್ರಿಗೆ 20 ವರ್ಷದ ಮಕ್ಕಳಿಗೆಲ್ಲ ಅಯ್ಯವ ಅಂತ ಪವಾಡ ಅಲ್ರಿ. ಅದಕ್ಕೆ ಪವಾಡ ಆಗತ್ತಾರೆ. ನೀವು ನಿಮ್ಮ ದೃಷ್ಟಿಯೊಳಗೆ ನೀವೇ ಪವಾಡ ಆಗತ್ತೀರಿ, ನೀವೇ ಏನಾಗತ್ತೀರಿ ಮೀಡಿಯಾದವ್ರಿಗೆ ಪವಾಡ. ನೀವು ಅಲ್ರಿ ಜಾಲತಾಣದಾಗ ಬಂದದ್ರಿ. ನೋಡ್ರಿ ಜಾಲತಾಣೊಳಗ ಮಕ್ಕಳಾಗಿ ಇಲ್ಲ ರೀ ಅಪ್ಪ, ವೈದ್ಯಕೀಯ ಕ್ಷೇತ್ರದಲ್ಲಿ ಆಲಾರ ಕೆಲಸ ನೀವು ಮಾಡಿದಾಗ ಈಗ ನಿಮ್ಮ ಮಕ್ಕಳಾಗ್ಯಾವತ್ತಂದ್ರೆ ನಾವು ವಿಡಿಯೋ ಮಾಡಿ ಬಿಡೋಣ ಸರ್. ನಿಮ್ಗೆ ಅದೇ ಹೇಳತ್ನಲ್ಲ, ವೈದ್ಯಕೀಯ ಕ್ಷೇತ್ರ 12 ವರ್ಷ ಆಯ್ತು. ಅವ ಎಲ್ಲ ದವಾಖಾನೆ ತಿರುಗಾಡ ಬಂದ್ರು, ಎಲ್ಲ ಮಾಡಿದ್ರು. ಈ ದೇವ್ರ ಶಕ್ತಿಯಿಂದ, ದೇವ್ರ ಅವಕಾಶ ಆಶೀರ್ವಾದದಿಂದ ಒಳ್ಳೇದಾಗಿರತ್ತೆ ಹೇಳಿ ಕಳಿಸ್ತೀವಿ. ಇಲ್ಲಿ ಬಂದು ಪ್ರತಿಯೊಬ್ಬರಿಗೆ ಮಕ್ಕಳಾಗ್ಯಾವ ಅನ್ನೋದು ಕೇಳೋದು. ನೋಡ್ರಿ ಸರ್, ಪ್ರತಿಯೊಬ್ಬರಿಗೆ ಒಂದು ಮಾತು ಹೇಳ್ತೀನಿ. ಇಲ್ಲಿ ಪ್ರತಿಯೊಬ್ಬರು ಆರ್ರಿ, ಈಗ ಯಾರ ಮೀಡಿಯಾ ಒಬ್ಬರು ಹೈಯೆಸ್ಟ್ ಆದ್ರೆ, ಒಬ್ರು ಲೋ ಆದ್ರಿ. ಹೌದ್ರೆ ಒಬ್ಬೊಂದು ಭಾರಿ ಎತ್ತರಕ್ಕಾದ್ರಿ, ಒಬ್ಬೊಂದು ಮೀಡಿಯಂ ಆದ್ರಿ. ಈಗ ಹೆಂಗಿರ್ತದ, ಅವ್ರು ಹಂಗೆ ದುಡ್ಕೋಬೇಕಲ್ಲ ಮುಂದಿನವ್ರು. ಎಷ್ಟು ಮಂದಿ ಬಂದಾರ ಇಲ್ಲಿ? ಒಂದು ಕಮ್ ಸಿಕ್ಕ ಒಂದು 1000 ಮಂದಿ ಅದ್ರಿ. ಈಗ ಬೇಸಿನ ಅದ, ಅವ್ರ ಬಾಯಿಲಿಂದ, ಅವ್ ಭಕ್ತರ ಬಾಯಿಲಿಂದ ಕೇಳಲ್ಲ, ನಮ್ಮ ಬಾಯಿಲಿಂದ ಕೇಳೋದು ಉಪಯೋಗಿಲ್ಲ, ಭಕ್ತರ ಬಾಯಿಲಿಂದ ಕೇಳಿ. ಇಲ್ಲ ರೀ ಅಪ್ಪ, ಅವರು ಆಲಾರ್ದವ್ರು ಮತ್ತೆ ಬರಲ್ಲ, ಇಲ್ಲಿ ಬರ್ತವ್ರು ಆಶಾ ಭಾವನೆ ಬಂದಿರ್ತಾರೆ. ಇಲ್ಲಿ 5 ಅಮಾಸೆ ಎದಕ್ಕೆ ಹೇಳ್ತೀವಿ ಅಂತಂದ್ರ, 5 ಅಮಾಸೆ ಎದಕ್ಕೆ ನಾವು 5 ಅಮಾಸೆ ಎದಕ್ಕೆ ಹೇಳ್ತೀವಿ ಅಂದ್ರೆ ಪಾಲಿಸ್ಬೇಕು. 5 ಅಮಾಸೆದಾಗ ಯಾರೇ ಬಗಲ ಕೂಸ್ತಾರ್ತಾರೆ ಏನು ಹಿಡ್ಕೊಂತ ಮುತ್ತೆ ತಂದೋಳ. 5 ಅಮಾಸೆದಾಗ ಒಂದು ಹೆಣ್ಮಗಳು 9 ತಿಂಗಳು ಬೇಕು ಗರ್ಭಿಣಿ. ಗರ್ಭಿಣಿ ಆದ್ಮೇಲೆ ಡೆಲಿವರಿ ಆದ್ಮೇಲೆ ದರ್ಗಾಕ್ ಬರ್ತಾರ. 5 ಅಮಾಸೆಗ ನನ್ನ ಬಳಿ ಆಗಿಲ್ಲ ಮಾಡಿಲ್ಲ ಅಂತ ನಾ ಎಲ್ಲಿದೆ, ನನ್ನ ಬಗಲ ಕೂಸ್ತಂದ ಕೂಡಲಿ ಅವ್ರ ಕೈಯಾಗ ಎಲ್ಲಿದ್ರಿ ಸರ? ಮಂದಿದ ವಿಶ್ವಾಸ ನಂಬಿಕೆ ಅದ. ನಾನು ಒಬ್ಬನೇ ಕಂಡಿನ, ನನ್ನ ಮುತ್ತೆಗಳು ಎಷ್ಟು ಮಂದಿ ಅರ ಎಲ್ಲರೂ ಬಲಿಯವ್ರಿ, ನನ್ನ ಬಲಿ ಬರಾಕತ್ರಿ ಏನು? ಯಾಕಿಲ್ಲ ದೊಡ್ಡ ಮಠಾಧೀಶರಿಲ್ಲ? ಕಂಡ್ರಿ ಅದಕ್ಕೆ ಅದೇ ರೀ ಸರ, ನನಗೆ ತಪ್ಪವ್ರಿ ಪವಾಡಗಳು, ಅವ್ರಿಗೆ ಹೋಗಿ ಕೇಳ್ರಿ.
ಅವ್ರು ಯಾರಿಗೆ ಈ ತರ ಆಶ್ವಾಸನೆ ಕೊಟ್ಟಿಲ್ಲಲ್ಲ ಯಾರೇ ಅವರು ನೀವು ಅಮಾಸಿಗೆ ಬರ್ರಿ ಮಕ್ಕಳು ಆತಾವ ಅಂತ ಹೇಳಿ ಯಾರಿಗೆ ನೀರ್ ಹಾಕಿ ಗಾಡಿ ಓಡಿಸೋದು ಓಡಿಸೋದನ್ನ ರಿಪೀಟ್ ಮಾಡಕತ್ತೀರಿ ಇಲ್ಲ ಪ್ರಶ್ನೆ ಕ್ಲಾರಿಫಿಕೇಶನ್ ಸಿಗಬೇಕಾಗಿದೆ ರೀ ಅದಕ್ಕೆ ನನಗೆ ಕ್ಲಾರಿಫಿಕೇಶನ್ ಸಿಗಬೇಕು ಆಕಸ್ಮಿಕ ಇದು ಸುಳ್ಳು ಸರ್ ಇದು ಡೊಂಗಿ ಡೋಂಗಿ ಅಂತ ನೀವು ಅರ್ಥ ಮಾಡ್ಕೊಂಡು ಸರ್ ಜನರು ನಂಬಕತ್ತಾರೆ ಜನರು ನಂಬ ನಿಮ್ಮಿಂದ ನಾ ಮುಳ್ಳಿನ ಮೇಲೆ ಕೂತಿದ್ದೆ ಹೌದಾ ಅನುಷ್ಠಾನ ಕೂತಿದ್ದೆ ಅದನ್ನು ಡೊಂಗಿನ ಐತಲ್ಲ ನಿಮ್ ಲೆಕ್ಕಕ್ಕೆ ತರ್ತೀವಿ ಅದನ್ನ ಒಂದು ನೆಕ್ಸ್ಟ್ ಅದ ರೀ ಆಯ್ತು ನಮ್ಮಲ್ಲಿ ಮುಳ್ಳು ಎಲ್ಲ ರೆಡಿ ಮಾಡಿ ನಮ್ಮ ಎದುರುಗಡೆ ಒಂದು ಬೋರ್ಡ್ ಮಾಡಿ ತೋರಿಸ್ರಿ ಮತ್ತೆ ಅವಾಗ ನಾವು ನಿಮಗೆ ನೋಡ್ರಿ ನಿಮಗೋಸ್ಕರವಾಗಿ ಮಾಡೋದಲ್ಲ ನನ್ನ ಭಕ್ತರಿಗೋಸ್ಕರ ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀವಿ ನಿಮಗೋಸ್ಕರ ಮಾಡೋದು ಮಾಡಲ್ಲ ಆಯ್ತು ನಮ್ಮ ಎದುರು ತಾವು ಏನಾದ್ರು ನೋಡ್ರಿ ಸರ ನೋಡ್ರಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಮುತ್ತೆ ಪವಾಡ ಮಾಡೋ ಇದ್ರ ಡಂಬರಾಟ ಇಲ್ಲ ಅಲ್ಲ ನೀವು ಹೇಳ್ದಂಗ ನಾ ಕೇಳವಲ್ಲ ಅಲ್ಲ ಜನರ ಮಠಕ್ಕೆ ಬರಾಕತ್ತಾರ ಆಶೀರ್ವಾದ ಮಾಡಕತ್ತೀನಿ ಅವ್ರಿಗೆ ಕೇಳ್ಸಾಕತ್ತೀನಿ ಕಾನೂನು ತರ ಕೇಳ್ಬೇಕಲ್ರಿ ನಾ ಹೇಳ್ದಂಗೆ ಇದಕ್ಕಿಂತ ಜಾಸ್ತಿ ನನಗೆ ಮಾತಾಡೋದಾಗಲ್ಲ ಭಕ್ತರ ಬಾಯಿಲಿಂದ ಕೇಳ್ರಿ ಅವ್ರ ಬಾಯಿಲಿಂದ ಕೇಳ್ರಿ ಯಾರೇ ಎಷ್ಟರ ಮಂದಿ ಒಳ್ಳೇದಾಗ್ಯದ ಎರಡು ಮಾತು ಮಾಡಿ ಮುಗಿಸ್ಬಿಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾಡಿ ಹೋಗ್ಬೇಡ